ಮದುವೆಯಾಗದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗಾಗಿ ಇಂಡಿಯನ್ ನೇವಿ ಒಳಗಡೆ ಅಗ್ನಿವೀರ ಹುದ್ದೆಗಳನ್ನ ಅರ್ಜಿ ಕರೆದಾರ. ಅಪ್ಲಿಕೇಶನ್ನ ಈಗಾಗಲೇ ಸ್ಟಾರ್ಟ್ ಆಗೈತಿ. 27 ಮೇ 2024 ಕೊನೆಯ ದಿನಾಂಕ ಐತೆ. ಅದರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೈತಿ ಮತ್ತು ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ, ಎಕ್ಸಾಮ್ ಯಾವ ಥರ ಇರ್ತೈತಿ, ಎಕ್ಸಾಮ್ ಬುಕ್ಸ್ ಮತ್ತು ಸಿಲೆಬಸ್ ಏನಿರ್ತೈತಿ ಅದನ್ನು ನೋಡ್ಕೊಡ್ರಿ. ನೋಡಿರಿ, ಎಜುಕೇಷನ್ ಕ್ವಾಲಿಫಿಕೇಷನ್ನ ಏನೈತಿಪ್ಪ ಅಂತಂದ್ರೆ 10+2 ಅಂದರೆ 12ನೇ ಪಾಸ್ ಆಗಿರಬೇಕು. ಪರ್ಸೆಂಟೇಜ್ ಏನೈತಿಲ್ಲ 50% ಮ್ಯಾಗ್ ಮಾಡಿರ್ಬೇಕು. ಮುಂದೆ ಏನೈತಿ, ಬೇರೆ ಬೇರೆ ಇಂಜಿನಿಯರಿಂಗ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೆಕ್ಯಾನಿಕಲ್ ಸಬ್ಜೆಕ್ಟ್ ವೈಸ ನೋಡ್ಕೊಡ್ರಿ. ನಿಮ್ದು ಯಾವ ಸಬ್ಜೆಕ್ಟ್ನಾಗ ಅಂತ ತೊಗೊತಾರಲ್ಲ ಅದಕ್ಕೆ ಅಪ್ಲಿಕೇಶನ್ ಹಾಕ್ಕೊಳ್ರಿ. ಮತ್ತು ವಯೋಮಿತಿ ಏನೈತಿಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಾರ ನೋಡಿರಿ, ಯಾವ ಡೇಟ್ ಆಫ್ ಬರ್ತ್ ಅಂದರೆ ಯಾವ ಡೇಟ್ ಆಫ್ ಬರ್ತ್ ಒಳಗೆ ಹುಟ್ಟಿರ್ಬೇಕು ನೋಡ್ಕೊಡ್ರಿ. 1 ನವಂಬರ್ 2003 ಹಿಡ್ಕೊಂಡು 30 ಏಪ್ರಿಲ್ 2007 ಇದ್ರ ಒಳಗಡೆ ಜನಿಸಿರ್ಬೇಕು. ಸೊ ಇದ್ರ ಮಧ್ಯದೊಳಗೆ ಯಾರು ಜನಿಸಿರ್ತಾರೆ ಅವರು ಅಪ್ಲಿಕೇಶನ್ ಹಾಕ್ಬೋದಾ. ಅಂದ್ರೆ 17 ಅಂತ 21 ವಯಸ್ಸಾಗಿರ್ಬೇಕು. ಇದು ಅಗ್ನಿವೀರ ಒಳಗೆ ಬರುವಂಥದ್ದು. ಇದು ಸೇಮ್ ಆಗಿ 4 ವರ್ಷದ ನೌಕರಿ ಇರ್ತೈತಿ. ಅಲ್ಲಿ 25% ಮುಂದೆ ಇಟ್ಕೊತಾರೆ, ಉಳ್ಕಿದ್ದ ಮನೆಗೆ ಕಳಿಸ್ಕೊಡ್ತಾರೆ. ಇದ್ರದ್ದು ಆಯ್ಕೆ ಪ್ರಕ್ರಿಯೆ ಏನೇನಿರ್ತಪ್ಪ ಅಂತಂದ್ರೆ ಮೊದಲ ಎಕ್ಸಾಮ್ ಇರ್ತೈತಿ. ಅಂದ್ರೆ ಫಸ್ಟ್ ಪೇಜ್ ಸೆಕೆಂಡ್ ಪೇಜ್ ಈ ಥರ ಇರ್ತೈತಿ. ಮೊದಲಿಗೆ ಎಕ್ಸಾಮ್ ಇರ್ತೈತಿ, ಆಮ್ಯಾಗ ಫಿಸಿಕಲ್ ಇರ್ತೈತಿ, ಫಿಸಿಕಲ್ ಆ್ಯಂಡ್ ಮೆಡಿಕಲ್. ಸೊ ಎಕ್ಸಾಮ್ ಫೀ ಏನೈತಿ 550 ರೂಪಾಯಿ ಐತಿ. ಸೊ ಎಕ್ಸಾಮ್ ಫೀ 550 ರೂಪಾಯಿ ಐತಿ. ಇದು ಒಳ್ಳೆ ಬರ್ತೈತಿ ಏನಂತೇಶಂದ ಅದ್ರ ಬಗ್ಗೆ ಕೊಟ್ಟಿಲ್ಲ. ಇದು ನೋಟಿಫಿಕೇಷನ್ ಬೇಕಂದ್ರೆ ನೀವೇನತ್ತಲ್ಲ ಜಾಯಿನ್ ಇಂಡಿಯನ್ ನೇವಿ ಇರ್ತೈತಿ ನೋಡಿ, ಇದನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇದ್ರೊಳಗೆ ನೋಟಿಫಿಕೇಷನ್ ತಗೋಬೋದ. ಇಲ್ಲರಿ ನಮ್ಗೆ ಬೇಕತ್ತಂದ್ರೆ ನೀವು ಸುನಂದ ಸ್ನೇಹಜೀವಿ ಟೆಲಿಗ್ರಾಮ್ ಚಾನಲ್ ಒಳಗಡೆ ಹಾಕಿರ್ತೀನಿ, ಅಲ್ಲಿ ಹೋಗಿ ತಗೊಳ್ರಿ. ಎಕ್ಸಾಮ 100 ಮಾರ್ಕ್ಸಿಂದ ಇರ್ತೈತಿ. 100 ಕ್ವಶನ್ಗಳ 100 ಮಾರ್ಕ್ಸ್. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತೈತಿ. ಹಿಂದಿ ಆರ್ ಇಂಗ್ಲೀಷ್ ಸಬ್ಜೆಕ್ಟ್ ಇರ್ತೈತಿ. ಮಲ್ಟಿಪಲ್ ಚಾಯ್ಸ್ ಇರ್ತೈತಿ. ಅದು ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರ್ತೈತಿ CBT ಒಳಗೆ. ಆಯಿತಾ, ಅದಾದ್ಮೇಲೆ ಏನೈತಿ ಫಸ್ಟ್ ಪೇಜ್ನಾಗ ಇದಾಯ್ತಾ. ಮುಂದೆ ಸಿಲೆಬಸ್ ಏನೈತಿ ಅದನ್ನು ನೋಡ್ಕೊಳ್ರಿ. ಸಿಲೆಬಸ್ ಏನೇನಿಲ್ಲ, ಯಾವ್ಯಾವ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟೆಷ್ಟು ಕ್ವಶನ್ ಕೇಳ್ತಾರೆ ಅದನ್ನು ನೋಡಿರಿ. ಸೇಮ್ ಈಗ ಯಾವ ಥರ ನೀವು ಇದಕ್ಕೆ ಮಾಡಿರ್ತಿರಲ್ಲ, ಯಾವುದು ಅಗ್ನಿವೀರ ಈಗೇನು GD ಇದನ್ನು ಮಾಡಿರಲ್ಲ ಅದೇ ಥರನ ಸಿಲೆಬಸ್ ಇರ್ತೈತಿ. ಅದನ್ನು ಬಿಟ್ಟು ಬೇರೆ ಇರಲ್ಲ. ಇದ್ರ ಸಿಲೆಬಸ್ ಬೇಕಂದ್ರೆ ಫ್ಲಿಪ್ಕಾರ್ಟ್ ಒಳಗೆ ಸರ್ಚ್ ಮಾಡಿರಿ. ಫ್ಲಿಪ್ಕಾರ್ಟ್ ಒಳಗೆ ಸರ್ಚ್ ಮಾಡಿರಿ, ಇಂಡಿಯನ್ ನ್ಯಾವಿ ಬುಕ್ಸ್ ಅಂತೇಶಿಂದ ಸರ್ಚ್ ಮಾಡಿರಿ ಅಂದ್ರೆ ಅಲ್ಲಿ ಬುಕ್ಸ್ ಸಿಗ್ತಾವೆ. ಅದೇ ಸಿಲೆಬಸ್. ಅದ್ರ ಬಿಟ್ಟರೆ ಬೇರೆ ಎಕ್ಯುರೇಟ್ ಆಗಿರ್ತಕ್ಕಂಥ ಬುಕ್ಸ್ ಇದು ಚಲೋ ಐತೆ ಅಂತ ಹೇಳಕ್ಕೆ ಏನೈತಿ ಅದ್ರೊಳಗೇನೋ ಬರ್ಬೇಕಂತೇನಿಲ್ಲ. ಬೇರೆ ಬೇರೆ ಚೇಂಜಸ್ ಇರ್ತೈತಿ, ಬೇರೆ ಬೇರೆ ಸಿಲೆಬಸ್ ಇರ್ತೈತಿ. ಅಂದ್ರೆ ಸಿಲೆಬಸ್ ಸೇಮ್ ಇರ್ತದೆ ಅಂದರೂ ಕ್ವಶನ್ಗಳು ಬೇರೆ ಬೇರೆ ಇರ್ತಲ್ಲ. ಆ ಕಾರಣಕ್ಕಾಗಿ ಫ್ಲಿಪ್ಕಾರ್ಟ್ ಒಳಗೆ ಹೋಗಿ ಇದನ್ನು ಮಾಡ್ಕೊಡ್ರಿ, ಬುಕ್ಕನ್ನು ಆರ್ಡರ್ ಮಾಡ್ಕೊಡ್ರಿ. ಇಲ್ಲಿ ಎಲ್ಲರೂ ಕ್ಲಾಸ್ ಮಾಡ್ರೆ ಒಳ್ಳೇದು. ನಿಮ್ಗೆ ಎಲ್ಲಿ ಸಮೀಪ ಇರ್ತೈತಿ, ಎಲ್ಲಿ ಚಲೋ ಅನಿಸ್ತೈತಿ ಅಲ್ಲಿ ಮಾಡ್ಕೊಡ್ರಿ. ಇಲ್ಲೇ ಅಂತಲ್ಲ. ಹೈಟಾಗಿ ಕಡಿಮೆ ಇರ್ತೈತಿ. ಹೈಟ್ ಆಯಿತು, ಫಿಸಿಕಲ್ಲು ಇನ್ನಿತರ ಫಿಸಿಕಲ್ಗಳೆಲ್ಲ ಭಾಳ ಹಾರ್ಡ್ ಇರೋಂಗಿಲ್ಲ. ಹೈಟ 157 ಪುರುಷರಿಗೈತಿ, 152 ಮಹಿಳೆಯರಿಗೈತಿ. ಪುರುಷರಿಗೆ ರನ್ನಿಂಗ್ ಇರ್ತೈತಿ 1 ಅಂದ್ರೆ 16 ರನ್ ಬಿಟ್ರೆ ಏನಿಲ್ಲ 6 ನಿಮಿಷ 30 ಸೆಕೆಂಡ್ ಐತಿ. ಮತ್ತು ಮಹಿಳೆಯರಿಗೆ ಏನೈತಿ 8 ನಿಮಿಷ. ಸೊ ಮಹಿಳೆಯರಿಗೆ 8 ನಿಮಿಷ ಐತೆ. ಮತ್ತು ಮುಂದೆ ಏನೈತಿ ಪ್ಲಬ್ಸ್ ಅದಾವು ಮತ್ತು ಸಿಟಪ್ ಅದಾವು, ಬೆಂಡ ಊಟಕ್ಕೆ ಬೆಟ್ಟಕ್ಕೆ ಅಂದ್ರೆ ಕುಂದ್ರೋದು ಏಳೋದು ಅವೆಲ್ಲನೂ ಅದ ನೋಡ್ರಿ. ಈ ಥರ ನೋಡ್ಕೊಳ್ರಿ. ಇದು ಬೇಕಂದ್ರೆ ನಿಮ್ಗೆ ಏನೈತಿ ಲಿಸ್ಟ ನನ್ನ ಸ್ನೇಹಜೀವಿ ಆಫೀಸೆಲ್ಲ ಟೆಲಿಗ್ರಾಮ್ ಚಾನಲ್ ಒಳಗೆ ಹಾಕಿರ್ತೀನಿ, ಅಲ್ಲಿ ತೊಗೊಳ್ರಿ. ಇದ್ರ ಬಗ್ಗೆ ಅಂದರೆ ಜಾಸ್ತಿ ಹುಡುಗರ ಸೈನ್ಸ್ದವ್ರು ಮಾತ್ರ ಹಾಕಬೇಕಲ್ಲ. ಆ ಕಾರಣಕ್ಕಾಗಿ ಇದು ನಮ್ಮ GDದವ್ರಿಗೆ ಯೂಸ್ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಇಷ್ಟ ಶಾರ್ಟಾಗಿ ಹೇಳೀನಿ. ನೀವು ಸೈನ್ಸ್ದವ್ರು ಏನೈತಿ ನಿಮಗೆಲ್ಲನೂ ಅರ್ಥ ಆಗುತ್ತೆ. ಇದನ್ನು ನೋಟಿಫಿಕೇಷನ್ ನೋಡ್ಕೊಂಡು ಅದ್ರ ಬಗ್ಗೆ ತಯಾರಿಯನ್ನು ಮಾಡಿಕೊಡ್ರಿ. ಇದನ್ನು ನೋಟಿಫಿಕೇಷನ್ನ ಹೋಗಿ ಸ್ನೇಹಜೀವಿ ಟೆಲಿಗ್ರಾಮ್ ಗ್ರೂಪ್ನಿಂದ ತಕ್ಕೊಡ್ರಿ. ಮತ್ತು ಇದೇನು ವೆಬ್ಸೈಟ್ ಏನಿಲ್ಲ ಈ ವೆಬ್ಸೈಟ್ನಾಗಿಂದೂ ತಕ್ಕೋಬೋದು ನೀವು. ಎಲ್ರಿಗೂ ಒಳ್ಳೆಯದಾಗಲಿ, ಚಲೋ ತಂಗಿ ಸ್ಟಡಿ ಮಾಡಿಕೊಡ್ರಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.